ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಇರಾನ್ ಘೋಷಣೆ ಮಾಡಿತ್ತು ಹುರ್ಮುಸ್ ಸ್ಟ್ರೀಟ್ ಅನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿದ್ದೀವಿ ಅಂತ. ಬಟ್ ಇವತ್ತು ಮತ್ತೆ ಬಂದ್ ಮಾಡ್ಬಿಡ್ತು. ಯಾಕೆಂದ್ರೆ ಅಮೆರಿಕ ಕುತಂತ್ರ ಮಾಡ್ತಾ ಇದೆ, ಚೆಲ್ಲಾಟ ಆಡ್ತಿದೆ ಒಂದು ರೀತಿಯಲ್ಲಿ ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಮತ್ತು ಈ ಯುದ್ಧದ ವಿಚಾರದಲ್ಲಿ. ಸೊ ಇರಾನ್ ಮತ್ತೆ ಹೊರ್ಮುಜ್ ಸ್ಟ್ರೇಟ್ ಅನ್ನ ಬಂದ್ ಮಾಡಿ ಕೂತಿದೆ. ಅದರ ಎಫೆಕ್ಟ್ ಅತಿ ದೊಡ್ಡದಾಗಿ ಆಗಿರುವಂತಹದ್ದು ಭಾರತದ ಮೇಲೆ. ಯಾಕೆಂದ್ರೆ ಭಾರತದ ಹಡಗಿನ ಮೇಲೆ ಗುಂಡಿನ ದಾಳಿ ಆಗಿದೆ ಇರಾನ್ ಕಡೆಯಿಂದ. ಇರಾನ್ ಫೈರ್ ಮಾಡಿದೆ ಹಡಗುಗಳಿಗೆ ವಾಪಸ್ಸು ಹೋಗಿ ಅಂತ. ಅದನ್ನು ಮೀರಿ ಮುಂದಕ್ಕೆ ಬರ್ತಾ ಇದ್ದಂತಹ ಭಾರತದ ಒಂದು ಹಡಗನ್ನ ಅಟ್ಯಾಕ್ ಮಾಡಲಾಗಿದೆ. ಇನ್ನೊಂದು ಹಡಗು ಹೆದರ್ಕೊಂಡು ವಾಪಸ್ ಹೋಗಿದೆ. ಸೊ ಏನ್ ನಡೀತಾ ಇದೆ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ, ಅಮೆರಿಕದ ಷಡ್ಯಂತ್ರ ಹೇಗೆ ಮುಂದುವರೆದಿದೆ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯುದ್ಧ ವಿರಾಮ ಏನಾಯ್ತು? 40 ದಿನಗಳ ಯುದ್ಧದ ನಂತರ ಅಮೆರಿಕ, ಇಸ್ರೇಲ್ ಒಂದು ಕಡೆ, ಇರಾನ್ ಒಂದು ಕಡೆ ಆದ್ರೆ ಸಮಬಲದ ಯುದ್ಧ ನಡೀತು. ಸಮಬಲದ ಯುದ್ಧ ನಾನು ಹೇಳ್ತಾ ಇದ್ದೇನೆ. ಯಾರೂ ಹೆಚ್ಚಾಗ್ಲಿಲ್ಲ, ಯಾರೂ ಕಡಿಮೆ ಆಗ್ಲಿಲ್ಲ. ಇರಾನ್ ತನಗೆ ಎಷ್ಟು ಪೆಟ್ಟು ಬೀಳ್ತಿದ್ರು, ತನಗೆ ಎಷ್ಟು ದೊಡ್ಡ ನಷ್ಟ ಆಗ್ತಿದ್ರು, ತನಗೆ ಎಷ್ಟೇ ನೋವಾಗ್ತಿದ್ರು, ಸಾವಾಗ್ತಿದ್ರು, ಅದನ್ನು ಮೀರಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಸಮರ್ಥವಾಗಿ, ಧೈರ್ಯವಾಗಿ ಪ್ರತಿರೋಧವನ್ನು ಒಡ್ಡಿಕೊಂಡು ಬಂತು. ಅದರಿಂದ ಬೆಚ್ಚಿ ಬಿದ್ದಂತಹ ಅಮೆರಿಕ ಪಾಕಿಸ್ತಾನಕ್ಕೆ ದುಂಬಾಲು ಬಿದ್ದು ಪಾಕಿಸ್ತಾನದ ಪಾದ ಹಿಡಿದು ಇದನ್ನ ಮಾಡ್ಕೊಳ್ತು. ಏನು, ಸೀಸ್ ಫೈರ್ ಅನ್ನು ಮಾಡ್ಕೊಂಡ್ರು, ಯುದ್ಧ ವಿರಾಮ ಮಾಡ್ಕೊಂಡ್ರು. ಆ ಯುದ್ಧ ವಿರಾಮ 22ನೇ ತಾರೀಕಿಗೆ ಮುಗಿದು ಹೋಗುತ್ತೆ. ಅದರ ಒಳಗಡೆ ಇನ್ನೊಂದು ಸುತ್ತಿನ ಮಾತುಕತೆ ಆಗಬೇಕು. ಒಂದು ಸುತ್ತಿನ ಮಾತುಕತೆ ಆಯ್ತು ಇಸ್ಲಾಮಾಬಾದ್ ಪಾಕಿಸ್ತಾನದಲ್ಲಿ, ಅದು ವಿಫಲ ಆಯ್ತು. ಇನ್ನೊಂದು ಸುತ್ತಿನ ಮಾತುಕತೆಗೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ. ಪಾಕಿಸ್ತಾನದ ಜನರಲ್ ಫೀಲ್ಡ್ ಮಾರ್ಷಲ್ ಅಸಿಮ್ ಮುನೀರನ್ನ ಇರಾನ್ಗೆ ಕಳಿಸ್ಕೊಟ್ಟಿದ್ದಾರೆ ಅಮೆರಿಕದವರು, ಕಾಲು ಕೈ ಹಿಡಿದು. ಏನಕ್ಕೆ? ಅಲ್ಲಿ ಹೋಗಿ ಇರಾನನ್ನ ಒಪ್ಸಿ, ಕಂಪ್ಲೀಟ್ ಯುದ್ಧ ನಿಲ್ಲಿಸೋದಕ್ಕೆ ಏನ್ ಬೇಕು ಅದನ್ನ ಒಪ್ಸಿ ಅಂತ. ಅಲ್ಲಿ ಒಂದಷ್ಟು ಆಫರ್ ಅನ್ನ ಇರಾನ್ ಕೊಟ್ಟಿದ್ದಾರೆ. ಒಂದಷ್ಟು $1 ಬಿಲಿಯನ್, $20 ಬಿಲಿಯನ್ ಅಸೆಟ್ಸ್ ಗಳನ್ನ ಅನ್ಫ್ರೀಸ್ ಮಾಡ್ತೀವಿ, ನಿಮ್ದು ಫ್ರೀಸ್ ಆಗಿರೋದು ಅಂತ. ಅದರ ಜೊತೆಗೆ ನಿಮಗೆ ಬೇರೆ ರೀತಿಯಾದಂತಹ ಸ್ಯಾಂಕ್ಷನ್ಸ್ ಏನು ಹಾಕಿದೀವಿ ಅದನ್ನು ತೆಗಿತೀವಿ. ಸೊ ನೀವು ಕೇವಲ ಮತ್ತು ಕೇವಲ ನಿಮ್ಮ ಪರಮಾಣು ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ್ರೆ ಸಾಕು ಅನ್ನುವಂತಹ ಆಫರ್ ಅನ್ನ ಅಮೆರಿಕ ಕೊಟ್ಟಿದೆ. ಬಟ್ ಇರಾನ್ ಒಪ್ಕೊಳ್ಳೋಕೆ ಸಿದ್ಧನೇ ಇಲ್ಲ. ಪರಮಾಣು ಕಾರ್ಯಕ್ರಮ ಬಿಟ್ಟುಕೊಡೋ ಮಾತೇ ಇಲ್ಲ. ಬೇಕಾದ್ರೆ 5 ವರ್ಷ ಸುಮ್ಮನಿರ್ತೀವಿ, ಅದಾದ್ಮೇಲೆ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಿದೆ. 5 ಅಲ್ಲ, 20 ವರ್ಷ ಸುಮ್ಮನೆ ಇರಬೇಕು. ಈಗಿರುವ ಯುರೇನಿಯಂ ಏನಿದೆ ನಿಮ್ಮ ಹತ್ರ, ಎನ್ರಿಚ್ಡ್ ಮತ್ತು ಎನ್ರಿಚ್ ಆಗದೇ ಇರುವಂತಹ ಯುರೇನಿಯಂ ಎರಡನ್ನೂ ನಮ್ಮ ವಶಕ್ಕೆ ಕೊಡಬೇಕು, ಅಥವಾ UN ವಶಕ್ಕೆ ಕೊಡಬೇಕು. ಇದಕ್ಕೆ ಇರಾನ್ ಒಪ್ತಾ ಇಲ್ಲ. ಸೊ ಆ ಟೆನ್ಷನ್ ನಡುವೆ ಅಮೆರಿಕ ಏನ್ ಮಾಡ್ತು? ನೀವೇನ್ ಬ್ಲಾಕ್ ಮಾಡೋದು, ನಾವೇ ಬ್ಲಾಕ್ ಮಾಡ್ತೀವಿ ಹೊರ್ಮುಜ್ ಸ್ಟ್ರೈಟ್ ಅನ್ನ ಅಂತ ಹೇಳಿ ಅಮೆರಿಕ ನೌಕಾದಳಕ್ಕೆ ಮತ್ತು ವಾಯುಸೇನೆಗೆ ಆಜ್ಞೆ ಕೊಟ್ಟು ಟ್ರಂಪ್ ಅಲ್ಲಿಗೆ ಕಳಿಸಿದ್ದಾಯ್ತು. ಅವರು ಸಹ ಬ್ಲಾಕ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಯಾರು? ಅಮೆರಿಕದವರು ಸಹ. ಇರಾನ್ನ ಹಡಗುಗಳು ದಾಟಬಾರ್ದು, ನೀವು ಮಾತ್ರ ದಾಟಿಸ್ಕೊಳ್ತೀರಿ, ಬೇರೆಯವ್ರಿಗೆ ಬಿಡ್ತಿಲ್ವಲ್ಲ, ನಿಮ್ಮ ಹಡಗುಗಳಿಗೆ ದಿಗ್ಬಂಧನ ಹಾಕ್ಬಿಡ್ತೀವಿ ಅಂತ ಅಮೆರಿಕದ ಒಂದು ಆಟ. ಆದ್ರೆ ಅದಕ್ಕೆ ಇರಾನ್ ಕೇರ್ ಮಾಡಲಿಲ್ಲ. ಇರಾನ್ ನಮ್ಮ ಗಡಿ ಹತ್ತಿರಕ್ಕೆ ಬಂದ್ರೆ, ಜಲಗಡಿಯ ಹತ್ತಿರಕ್ಕೆ ಬಂದ್ರೆ ನಿಮ್ಮ ದೋಣಿಗಳು ನಾವು ಅಟ್ಯಾಕ್ ಮಾಡೋದೇನೆ, ಎರಡು ಮಾತೇ ಇಲ್ಲ, ಎರಡು ಯೋಚನೆ ಇಲ್ಲ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ದೂರದಿಂದಾನೇ ಆಪರೇಟ್ ಮಾಡ್ತಿದ್ದಾರೆ ಅಮೆರಿಕದವರು. ಬಟ್ ಅಮೆರಿಕ ಸಫಲ ಆಗಿಲ್ಲ. ಹಡಗುಗಳು ಹೋಗ್ತಾ ಇದ್ದಾವೆ, ಬರ್ತಿದ್ದಾವೆ. ಯಾವ ಹಡಗುಗಳು ಹೋಗ್ತಿದ್ದಾವೆ, ಬರ್ತಿದ್ದಾವೆ? ಇರಾನ್ ಯಾವುದಕ್ಕೆ ಪರ್ಮಿಷನ್ ಕೊಡುತ್ತೋ ಆ ಹಡಗುಗಳು ಮಾತ್ರ ಪಾಸ್ ಆಗ್ತಿದ್ದಾವೆ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ. ಬಟ್ ಇವತ್ತು ಅವುಗಳನ್ನು ಸಹ ಬಂದ್ ಮಾಡಿದೆ. ಹೊರ್ಮುಜ್ ಸ್ಟ್ರೈಟ್ ಅನ್ನ ಇರಾನ್ ಕಂಪ್ಲೀಟ್ ಝೀರೋ ಟ್ರಾಫಿಕ್ ಮಾಡಿ ಬಿಸಾಕಿದೆ. ಯಾಕೆಂದ್ರೆ ಅಮೆರಿಕ ಸಿಕ್ಕಾಪಟ್ಟೆ ಆಕ್ಟಿವಿಟಿ ಮಾಡ್ತಾ ಇದೆ. ಆ ಆಕ್ಟಿವಿಟಿಗಳು ನಿಲ್ಲಬೇಕು. ಇಲ್ಲದೆ ಹೋದ್ರೆ ನಾವು ಹೊರ್ಮುಜ್ ಸ್ಟ್ರೈಟ್ ಅನ್ನ ಬಂದ್ ಮಾಡಿದ್ದನ್ನ ಓಪನ್ ಮಾಡಲ್ಲ ಅಂತ ಹೇಳಿ ಮತ್ತೆ ಕ್ಲೋಸ್. ನಿನ್ನೆ ಕಂಪ್ಲೀಟ್ ಓಪನ್, ಇವತ್ತು ಕಂಪ್ಲೀಟ್ ಕ್ಲೋಸ್. ಇದರ ನಡುವೆ ಓಪನ್ ಆಯ್ತಲ್ಲ ಅನ್ನುವ ಕಾರಣಕ್ಕಾಗಿ ಭಾರತ ಇರಾಕ್ನಿಂದ ಒಂದಷ್ಟು ತೈಲವನ್ನ ಹೊತ್ತು ಒಂದು ಹಡಗು ಬರ್ತಾ ಇತ್ತು. ಆ ಹಡಗಿಗೆ ದಾರಿ ಸಿಗುತ್ತೆ ಅನ್ಕೊಂಡ್ರು, ಸಿಗಲಿಲ್ಲ. ಇರಾನ್ ಕಡೆಯಿಂದ ಫೈರಿಂಗ್ ಆಗಿದೆ, ಆ ಹಡಗಿಗೆ ಡ್ಯಾಮೇಜ್ ಆಗಿದೆ. ಆ ಹಡಗು ಮುಂದೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಫೈರಿಂಗ್ ಆಗಿರೋದು ಕನ್ಫರ್ಮ್ ಆಗಿದೆ. ಆ ಕಂಪನಿ ಹೇಳ್ಕೊಂಡಿದೆ, ಆ ಹಡಗಿನ ಕಂಪನಿನೇ ಕನ್ಫರ್ಮ್ ಮಾಡಿದೆ, ಎಸ್ ಇರಾನ್ ಕಡೆಯಿಂದ ನಮಗೆ ಫೈರಿಂಗ್ ಆಗಿದೆ ಅಂತ. ಮತ್ತೆ ಇನ್ನೊಂದು UAE ಇಂದ ಬರ್ತಿದ್ದಂತಹ ಇನ್ನೊಂದು ಭಾಗ್ಯಲಕ್ಷ್ಮಿ ಅನ್ನುವಂತಹ ಇನ್ನೊಂದು ಹಡಗು, ದೊಡ್ಡ ಹಡಗು, ಅದಕ್ಕೆ ವಾಪಸ್ ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ಫೈರಿಂಗ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ, ರೇಡಿಯೋ ಮೆಸೇಜ್ ಅನ್ನ ಕೊಡ್ಲಾಯ್ತು. ಆ ಹಡಗು ವಾಪಸ್ ಹೋಗಿದೆ. ಅರ್ಧ ದಾರಿಗೆ ಬಂದಿತ್ತು, ವಾಪಸ್ ಹೋಗ್ಬಿಟ್ಟಿದೆ.
ಎರಡೂ ಭಾರತೀಯ ಹಡಗುಗಳು. ಸೊ ಈ ಮೂಲಕ ಭಾರತದ ಹಡಗುಗಳು ಸಹ ಇವತ್ತು ಹುರ್ಮುಸಲ್ಲಿ ಸಿಕ್ಕಾಕೊಂಡು ನರಳುವಂತಹ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಅಮೆರಿಕ ಮಾಡುತ್ತಿರುವಂತಹ ಷಡ್ಯಂತ್ರ ಕುಚೇಷ್ಟೆಯನ್ನ ಇರಾನ್ ಸಹಿಸಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಹಾಗಾಗಿ ನಿನ್ನೆ ಕಂಪ್ಲೀಟ್ ಓಪನ್ ಮಾಡಿದಂತಹ ಹುರ್ಮುಸ್ ಸ್ಟ್ರೈಟ್ ಅನ್ನ ಇವತ್ತು ಕಂಪ್ಲೀಟ್ ಬಂದ್ ಮಾಡಿದೆ. ಭಾರತದ ಎರಡು ಹಡಗುಗಳು ಈ ರೀತಿ ಎಫೆಕ್ಟ್ ಆಗಿದ್ದಾವೆ. ಸೊ ಯಾವಾಗ ಮತ್ತೆ ಅದು ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಅದು ಹೊರ್ಮುಸ್ ಸ್ಟ್ರೈಟ್ ಓಪನ್ ಆಗ್ತಿದೆ ಅಥವಾ ಆಗೋಯ್ತು ಅನ್ನುವಂತಹ ಸುದ್ದಿಗಳು ಕೇಳಿ ಆಯಿಲ್ ಪ್ರೈಸಸ್ ಸ್ವಲ್ಪ ಡೌನ್ ಆಗಿತ್ತು. ಬಟ್ ಇವತ್ತು ನಾಳೆ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹೊರ್ಮುಸ್ ಸ್ಟ್ರೈಟ್ ಮತ್ತೆ ಬಂದ್ ಆಗಿರೋದ್ರಿಂದ ಆಯಿಲ್ ಪ್ರೈಸಸ್ ಮೇಲೆ ಹೋಗುತ್ತೆ, ಶೇರ್ ಮಾರ್ಕೆಟ್ಗಳು ಕ್ರ್ಯಾಶ್ ಆಗ್ತವೆ, ಅದಂತೂ ಗ್ಯಾರಂಟಿ. ಸೊ ಮುಂದೇನಾಗುತ್ತೆ ಗೊತ್ತಿಲ್ಲ. ಅಮೆರಿಕ ತನ್ನ ಷಡ್ಯಂತ್ರ ಕುತಂತ್ರ ಬಿಟ್ಟು ನೇರವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಯಾವುದೇ ಒಂದು ರೀತಿಯಾದಂತಹ ಏನು ಕುತಂತ್ರಗಳಿಲ್ಲದಂತಹ ಒಪ್ಪಂದಕ್ಕೆ ಬಂದ್ರೆ ಸರಿ. ಇಲ್ಲದೆ ಹೋದ್ರೆ 22ನೇ ತಾರೀಕಿಗೆ ಮತ್ತೆ ಯುದ್ಧ ಆರಂಭ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆಂದ್ರೆ ಇರಾನ್ ಮೊದಲೇ ಹೇಳ್ಕೊಂಡಿದೆ, ನಾವು ಯುದ್ಧ ವಿರಾಮದಲ್ಲಿದ್ರು, ಶಾಂತಿ ಮಾತುಕತೆಯಲ್ಲಿದ್ರು, ನಮ್ಮ ಬೆರಳು ಟ್ರಿಗರ್ ಮೇಲಿರುತ್ತೆ, ನಾವು ಯಾವುದೇ ಕ್ಷಣ ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ಕೊಂಡಿರೋದ್ರಿಂದ ಮತ್ತೆ ಯುದ್ಧ ಆಗೋ ಎಲ್ಲ ಸಾಧ್ಯತೆಗಳು ಕಾಣ್ತಿದೆ. ಅಂಟಿಲ್ ಅನ್ಲೆಸ್ ಅಮೆರಿಕ ಈ ಕುತಂತ್ರಗಳನ್ನ ಬಿಟ್ಟು ನೇರವಾಗಿ ಒಪ್ಪಂದ ಮಾಡ್ಕೊಂಡ್ರೆ ಸರಿ. ಇಲ್ಲದೆ ಹೋದ್ರೆ ಇದು ಮುಂದುವರಿಯುತ್ತೆ ಅಂತಲೇ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ ನಾಡಿದ್ರಲ್ಲಿ ಕನ್ಫರ್ಮ್ ಆಗಿ ಸಿಗುತ್ತೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.